ಈ ಒಂದು ಶ್ರೀವಾಣಿ ಪದವಿ ಪೂರ್ವ ಕಾಲೇಜು ಪ್ರಾರಂಭ ಆಗಿ 6 ವರ್ಷ ಆಯಿತು. 6 ವರ್ಷದಿಂದಲೂ ಸಹ ನಾವು ದ್ವಿತೀಯ PUCಯಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ಜಿಲ್ಲೆಯಲ್ಲೇ ಕೊಡ್ತಾ ಬಂದಿದ್ದೀವಿ. ಈ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಶಿಸ್ತಿಗೆ ಹೆಸರಾದ ಕಾಲೇಜು ಅಂತಲೇ ನಮ್ಮ ಕಾಲೇಜು ಹೆಗ್ಗಳಿಕೆ ಹೊಂದಿದೆ. ಈ ಕಾಲೇಜಿನಲ್ಲಿ ಆ ಶಿಸ್ತಿನ ಜೊತೆಯಲ್ಲಿ ನಾವು ಫಲಿತಾಂಶ ಕೊಡೋದ್ರಲ್ಲೂ ಸಹ ಒಳ್ಳೆಯ ಒಂದು ಏರಿಕೆಯನ್ನು ಕಾಣ್ತಾ ಇದ್ದೀವಿ. ನಾವು ಈ ವರ್ಷದ ಮಟ್ಟಿಗೆ ಹೇಳಬೇಕು ಅಂದರೆ 491 ಜನ ವಿದ್ಯಾರ್ಥಿಗಳು ದ್ವಿತೀಯ PUC ಪರೀಕ್ಷೆಯನ್ನು ತೆಗೆದುಕೊಂಡಿದ್ದರು. ಅದರಲ್ಲಿ 288 ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿ ಅಂದರೆ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ. ಇದು ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಹಾಗೆ 190 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಪಾಸಾಗಿ, 8 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಪಾಸಾಗಿ ಕಾಲೇಜಿಗೆ ಒಟ್ಟಾರೆ 99% ಫಲಿತಾಂಶವನ್ನು ಕೊಟ್ಟು ನಮಗೆ ತುಂಬ ಖುಷಿ ಕೊಟ್ಟಿದ್ದಾರೆ, ತುಂಬ ಸಂತೋಷ ಉಂಟು ಮಾಡಿದ್ದಾರೆ. ಇದೇ ರೀತಿ ಹೇಳಬೇಕಾದ್ರೆ ನಮ್ಮ ವಿಜ್ಞಾನ ವಿಭಾಗದಲ್ಲಿ ಹಿತಶ್ರೀ ಅನ್ನೋ ವಿದ್ಯಾರ್ಥಿನಿ ರಾಜ್ಯಕ್ಕೆ 13ನೇ ರ್ಯಾಂಕು, ಹಾಗೂ ಪ್ರಜ್ವಲ್ ಅನ್ನೋ ವಿದ್ಯಾರ್ಥಿ ರಾಜ್ಯಕ್ಕೆ 13ನೇ ರ್ಯಾಂಕು, ಹಾಗೆ ಜೀವನ್ ಅನ್ನೋ ವಿದ್ಯಾರ್ಥಿ 15ನೇ ರ್ಯಾಂಕನ್ನು ತಂದುಕೊಟ್ಟು ನಮ್ಮ ಕಾಲೇಜಿಗೆ ಹೆಗ್ಗಳಿಕೆ ಕೊಟ್ಟಿದ್ದಾರೆ. ಹಾಗೆ ವಾಣಿಜ್ಯ ವಿಭಾಗಕ್ಕೆ ಬಂದರೆ ಪಿ ತಾರುಣ್ಯ 592 ಸ್ಕೋರ್ ಮಾಡಿ ರಾಜ್ಯಕ್ಕೆ 9ನೇ ರ್ಯಾಂಕು, ಹಾಗೆ TN ಋತ್ವಿ 590 ಮಾರ್ಕ್ಸನ್ನು ಸ್ಕೋರ್ ಮಾಡಿ 11ನೇ ರ್ಯಾಂಕನ್ನು ತೊಗೊಂಡಿದ್ದಾರೆ ರಾಜ್ಯಕ್ಕೆ. ಹಾಗೆ ಜ್ಯೋತಿ ಗೈನ್ ಅನ್ನೋ ವಿದ್ಯಾರ್ಥಿನಿ 11ನೇ ರ್ಯಾಂಕ್ ರಾಜ್ಯಕ್ಕೆ. ಈ ರೀತಿ ರಾಜ್ಯ ರ್ಯಾಂಕ್ಗಳನ್ನು ಒಟ್ಟಾರೆ 20 ವಿದ್ಯಾರ್ಥಿಗಳು ರಾಜ್ಯದ ಅಲ್ಲಿ ಅತ್ಯುತ್ತಮ ರ್ಯಾಂಕ್ಗಳನ್ನು ಪಡೆದು ನಮ್ಮ ಕಾಲೇಜಿಗೆ ಒಂದು ಹೆಮ್ಮೆ ಪಡುವಂಥ ವಿಷಯ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸಹ ಅಭಿನಂದನೆಗಳು. ಈ ಒಂದು ಫಲಿತಾಂಶ ಬರಲು ಶ್ರಮಿಸಿದ ನನ್ನೆಲ್ಲ ಸಿಬ್ಬಂದಿ ವರ್ಗದವರಿಗೆ, ಆಡಳಿತ ಮಂಡಳಿಯವರಿಗೆ, ನನ್ನ ಸಪೋರ್ಟ್ ಕೊಟ್ಟು ನಡೆಸ್ತಾ ಇರೋಂಥ ಆಡಳಿತ ಮಂಡಳಿ ವರ್ಗದವರಿಗೆ, ಸಿಬ್ಬಂದಿ ವರ್ಗನವ್ರಿಗಂತೂ ನಾನು ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಏಕೆಂದರೆ ಅವರು ರಾತ್ರಿ ಹಗಲು ಮಕ್ಕಳ ಜೊತೆ ಇದ್ದು ಅವರಿಗೆ ಫೋನ್ ಕಾಂಟ್ಯಾಕ್ಟ್ಸಲ್ಲಿದ್ದು ಯಾವತ್ತಾ ಇದ್ದೀರಾ ಇಲ್ವಾ ಅಂತ ಕೇಳಿಕೊಂಡು ಚೆನ್ನಾಗಿ ಅವರಿಗೆ ಒಂದು ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ. ನಾವು ಇಲ್ಲಿ ಬಿಲೋ ಅವರೇಜ್ ಇರೋಂಥ ಸ್ಟೂಡೆಂಟ್ಸು ಸಹ ರೆಮಿಡಿಯಲ್ ಕ್ಲಾಸ್ ಮಾಡಿ ಅಂಥ ವಿದ್ಯಾರ್ಥಿಗಳು ಸಹ ಅವ್ರು SSLCಯಲ್ಲಿ 45% ಇರುವಂಥ ವಿದ್ಯಾರ್ಥಿಗಳನ್ನೂ ಸಹ ನಾವು 85 ತೊಗೊಂಡಿದ್ದೀವಿ. 60% 10th ಮಕ್ಕಳನ್ನು ಸಹ ನಾವು ಇವತ್ತು ಡಿಸ್ಟಿಂಕ್ಷನ್ ಬರೋ ಲೆಕ್ಕಕ್ಕೆ ತಂದಿದ್ದೀವಿ. ನಿಯರ್ಲಿ 70ರಿಂದ 80 ವಿದ್ಯಾರ್ಥಿಗಳು 10th 70% ಬಿಲೋ ಇರೋಂಥ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಬಂದಿದ್ದಾರೆ ಸೆಕೆಂಡ್ PUCಯಲ್ಲಿ. ಇದು ತುಂಬ ಹೆಗ್ಗಳಿಕೆ ಮಾತು. ಯಾಕೆಂದರೆ ನಮ್ಮ ಶಿಕ್ಷಕರ ಶ್ರಮ ನಾನು ಅವರಿಗೆ ಅಭಿನಂದನೆ ಕೊಡಬೇಕಾಗತ್ತೆ, ಅಷ್ಟು ಇತ್ತು ಅವ್ರದ್ದು ಶ್ರಮ ಇಲ್ಲಿ. ಹಾಗೆ ನಾವು ಹೇಳಬೇಕು ಅಂದರೆ ಜಿಲ್ಲೆಯಲ್ಲೇ ಅತ್ಯುತ್ತಮ ಫಲಿತಾಂಶ 5 ವರ್ಷದಿಂದ ಕೊಡ್ತಾ ಇದ್ದೀವಿ. ಇದನ್ನು ಹೇಳೋದಕ್ಕೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ಇದಕ್ಕೆ ಸಹಕರಿಸಿದ ನಮ್ಮ ದೊಡ್ಡಬಳ್ಳಾಪುರದ ಜನತೆ, ಪೋಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ನಾನು ಸಹ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಧನ್ಯವಾದನೂ ಸಹ ಸಲ್ಲಿಸ್ತಾ ಇದ್ದೀನಿ. PU ಕಾಲೇಜಿ ಶ್ರೀವಾಣಿ PU ಕಾಲೇಜಲ್ಲಿ ಅಡ್ಮಿಷನ್ ಪಡಿಬೇಕಾದ್ರೆ ಎಷ್ಟು ಅಂಕ ಪಡೆದಿರಬೇಕು 10ನೇ ತರಗತಿಯಲ್ಲಿ ಅನ್ನೋದು? ಸರ್, ಇದಕ್ಕೆ ನಾವು ಏನು ಮಾನದಂಡ ಇಟ್ಟಿಲ್ಲ. SSLCಯಲ್ಲಿ ಪಾಸ್ ಆದರೆ ಅವ್ರು ಕ್ವಾಲಿಫೈ ಆದರು ಅಂತ PUCಗೆ ಅಡ್ಮಿಷನ್ ಆಗೋದಕ್ಕೆ. ನಾವು ಕಾಮರ್ಸ್ ಕೊಡಬೇಕು ಅಂದರೆ ಅವನಿಗೆ ಕನ್ನಡ ಇಂಗ್ಲೀಷ್ ಬರೆಯೋದಕ್ಕೆ ಓದೋದಕ್ಕೆ ಬರಬೇಕು ಅಷ್ಟೇ. ಇನ್ನು ಬೇರೆ ಏನು ನಾವು ಪರ್ಸೆಂಟೇಜ್ ನೋಡೋದಿಲ್ಲ. ಪಾಸ್ ಆಗಿದ್ದರೆ ಅದು ಅವ್ರು ಎಲಿಜಿಬಲ್. ಸೈನ್ಸ್ ತೊಗೋಬೇಕು ಅಂದರೆ ಒಂದು ಸ್ವಲ್ಪ ಅಡಿಷನ್ ಸಬ್ಟ್ರಾಕ್ಷನ್ ಥರ ಲೆಕ್ಕಗಳು ಬರುತ್ತೆ ಅಂದರೆ ಸಾಕು, ಅವ್ರು ಸೈನ್ಸ್ ತೊಗೋಬೋದು. ಅವ್ರ ಪರ್ಸೆಂಟೇಜ್ ನಾವು ನೋಡೋದೇ ಇಲ್ಲ ಸರ್. ಆಮೇಲೆ CET NEET ಕೋಚಿಂಗ್ ಹೆಂಗಿದೆ? CET NEET ಕೋಚಿಂಗ್ ಅಂತ ಬಂದಾಗ ಭಾಳ ಖುಷಿ ಆಗುತ್ತೆ ಸರ್. ನಾವು ಆ್ಯಕ್ಚುಲಿ ಒಂದೊಂದು ಚಾಪ್ಟರ್ ಮುಗಿದ ತಕ್ಷಣ ಅದಕ್ಕೆ ಬೇಕಾಗಿರೋಂಥ CET NEET JEE ಮೇನ್ಸ್ ಏನಿದೆ ಆ ಕೋಚಿಂಗನ್ನು ಪ್ರತಿ ಚಾಪ್ಟರ್ ಮುಗಿದ ತಕ್ಷಣ ಅದು ಮಾಡ್ಕೊಳ್ತಾ ಹೋಗ್ತೀವಿ ನಾವು. ಅದು ಮಾಡಿ ಮತ್ತೆ ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತೀವಿ. 15 ದಿನಕ್ಕೊಂದು ಸರಿ ಲಾಸ್ಟ್ ಇಯರಿಂದ ಸ್ಟಾರ್ಟ್ ಮಾಡಿದ್ದೀವಿ. ಅದು CET NEET ಕೋಚಿಂಗ್ ಆದಮೇಲೆ ಆ ಚಾಪ್ಟರ್ ಮುಗೀತು ಅಂದರೆ ನೆಕ್ಸ್ಟ್ ಏನು ಮಾಡ್ತೀವಿ, 15 ಡೇಸ್ ಒನ್ಸ್ ನಾವು ಸಾಟರ್ಡೇಸು CET NEET ಎಕ್ಸಾಮನ್ನು ಫೈನಲ್ ಎಕ್ಸಾಮ್ ಹೇಗೆ ನಡೆಯುತ್ತೋ ಹಾಗೆ OMR ಶೀಟನ್ನು ಯೂಸ್ ಮಾಡಿ ನಾವು ಎಕ್ಸಾಮ್ ಮಾಡ್ತೀವಿ. ಒಂದು 3 ಡೇಸಲ್ಲಿ ಅದನ್ನು ಅವರ ವಾಟ್ಸಪ್ಪಲ್ಲಿ ಮೊಬೈಲ್ಗೆ ನಾವು ರ್ಯಾಂಕ್ಸನ್ನು ಕಳಿಸ್ಕೊಡ್ತಾ ಇದ್ದೀವಿ. ಯಾವ ವಿದ್ಯಾರ್ಥಿ ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದಾರೆ, ಎಷ್ಟನೇ ರ್ಯಾಂಕಲ್ಲಿದ್ದಾರೆ ಅನ್ನೋದನ್ನು ನಾವು ಅವರ ವಾಟ್ಸಪ್ಗೆ ಕಳಿಸ್ಬಿಡ್ತೀವಿ. ಪೇರೆಂಟ್ಸ್ನ ವಾಟ್ಸಪ್ ಗ್ರೂಪ್ಗೆ ಕಳಿಸ್ಕೊಡ್ತೀವಿ. ಸೊ ಇದನ್ನು ನಾವು ಅಚ್ಚುಕಟ್ಟಾಗಿ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಈ ವರ್ಷ ತುಂಬ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಸಹ ಈಗ ಆಲ್ರೆಡಿ ನಮ್ಮ ಕಾಲೇಜಿಂದ 28 ವಿದ್ಯಾರ್ಥಿಗಳು ಮೆಡಿಕಲ್ ಸೇರ್ಕೊಂಡಿದ್ದಾರೆ. ಹಾಗೆ ಇಂಜಿನಿಯರಿಂಗ್ ಅಂತೂ ಈಗ ಲಾಸ್ಟ್ ಇಯರ್ ಒಬ್ಬ ಹುಡುಗ RV ಕಾಲೇಜಿಗೆ ಸೇರಿಕೊಂಡ್ರು. UVCಗೆ 3 ಜನ ಹೋಗಿದ್ದಾರೆ, MS ರಾಮಯ್ಯಗೆ 3 ಜನ ಹೋಗಿದ್ದಾರೆ. ಹಾಗೆ BMS ಕಾಲೇಜ್ ಮೈನ್ ಕಾಲೇಜ್ 2 ಹೋಗಿದ್ದಾರೆ. BMS ITಗೆ ನಿಯರ್ಲಿ 19 ಜನ ಹೋಗಿದ್ದಾರೆ. MVIT ಕಾಲೇಜ್ಗೆ ನಿಯರ್ಲಿ 11 ಜನ ಹೋಗಿದ್ದಾರೆ. ಸೊ ಪ್ರತಿಷ್ಠಿತ ಕಾಲೇಜುಗಳು SIT ಇರ್ಬೋದು, ಸಾಯಿ ವಿದ್ಯಾ ಕಾಲೇಜ್, ಎಲ್ಲ ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಕಾಲೇಜುಗಳಲ್ಲೂ ಸಹ ನಮ್ಮ ವಿದ್ಯಾರ್ಥಿಗಳು ಫ್ರೀ ಸೀಟ್ಸನ್ನು ಹಂಚ್ಕೊಂಡಿದ್ದಾರೆ. ಇದು ಹೇಳೋದಕ್ಕೆ ಖುಷಿ ಆಗ್ತಾ ಇದೆ. ಹಾಗೆ BSc ಅಗ್ರಿಕಲ್ಚರ್ ಸೈನ್ಸ್ಗೆ ಹೋಗಿದ್ದಾರೆ, ಡೈರಿ ಟೆಕ್ನಾಲಜಿಗೆ ಹೋಗಿದ್ದಾರೆ, ಫಾರ್ಮಾ Dಗೆ ಹೋಗಿದ್ದಾರೆ, ಆರ್ಟಿಕಲ್ಚರ್ ಹೋಗಿದ್ದಾರೆ, ಎಲ್ಲ ಆಯುರ್ವೇದಿಕ್ ಮೆಡಿಸಿನ್ ಜಾಯ್ನ್ ಆಗಿದ್ದಾರೆ, BDS ಜಾಯ್ನ್ ಆಗಿದ್ದಾರೆ. ಎಲ್ಲ ಫೀಲ್ಡಲ್ಲೂ ಸಹ ನಮ್ಮ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಖುಷಿ ಆಗ್ತಾ ಇದೆ ಸರ್. CET ಮತ್ತು NEET 2 ಕೋಚಿಂಗನ್ನು ನಾವು ನೀಟಾಗಿ ಮಾಡ್ಕೊಡ್ತಾ ಇದ್ದೀವಿ. ಈಗ ತುಂಬ ಅಪ್ಡೇಟ್ ಆಗಿದೆ, ಈಗ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸರ್. ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಾವು ಇನ್ನೂ ಒಳ್ಳೊಳ್ಳೆ ರ್ಯಾಂಕ್ಗಳನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಕೊಡ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಆಮೇಲೆ ಈಗ ನಿಮ್ಮ ಕಾಲೇಜಿನಲ್ಲಿ
ಟೌನ್ ಸ್ಟೂಡೆಂಟ್ಗಳು ಹೆಚ್ಚಾಗಿ ಸೇರ್ತಾ ಇದ್ದಾರೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹೆಚ್ಚಾಗಿ ಸೇರ್ತಾ ಇದ್ದಾರೆ? ಸರ್ ನಮಗೆ ಎಲ್ಲ ಈಕ್ವಲ್ ಬರ್ತಾ ಇದ್ದಾರೆ. ಆಲ್ಮೋಸ್ಟ್ ನಮ್ಮ ಸುತ್ತಮುತ್ತ ಹಳ್ಳಿಗಳಿಂದಲೂ ಬರ್ತಾ ಇದ್ದಾರೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಈಗ ಈ ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಸಹ ಡಿಸ್ಟಿಂಕ್ಷನ್ ತೊಗೊಂಡಿದ್ದಾರೆ, ಸೈನ್ಸಲ್ಲೂ ಸಹ ತೊಗೊಂಡಿದ್ದಾರೆ, ಕಾಮರ್ಸಲ್ಲೂ ತೊಗೊಂಡಿದ್ದಾರೆ. ಸರ್ಕಾರಿ ಶಾಲೆಯಿಂದ ಬಂದು ಸೇರಿರುವಂಥ ಮಕ್ಕಳು ಸಹ ತುಂಬ ಚೆನ್ನಾಗಿ ಓದಿ ಅಲ್ಲೂ ಚೆನ್ನಾಗಿ ಕಲ್ತ್ಕೊಂಡ್ ಬಂದಿರ್ತಾರೆ, ಇಲ್ಲೂ ಓದಿ ಒಳ್ಳೆ ಫಲಿತಾಂಶ ಕೊಟ್ಟಿದ್ದಾರೆ. ಪ್ರೈವೇಟ್ ಸ್ಕೂಲಿಂದ ಬಂದವರು ಸಹ ಓದಿದ್ದಾರೆ, ಎಲ್ಲ ಸ್ಕೂಲ್ಗಳಿಂದ ಟೌನಲ್ಲೂ ಇದ್ದಾರೆ, ನಮ್ಮ ಹಳ್ಳಿ ಕಡೆಯಿಂದಲೂ ಬಂದಿದ್ದಾರೆ, ಎಲ್ಲ ಇರ್ತಾರೆ ಸರ್. ನಮ್ಮಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳು ಇರ್ತಾರೆ, ಟೌನ್ ವಿದ್ಯಾರ್ಥಿಗಳು ಇರ್ತಾರೆ, ಎಲ್ಲ ಸ್ಕೂಲ್ ಟಾಪರ್ಸ್ಗಳು ನಮ್ಮಲ್ಲೂ ಇರ್ತಾರೆ, ಮತ್ತು 40% ತೆಗೆದಿರುವಂಥ ವಿದ್ಯಾರ್ಥಿಗಳು ಇರ್ತಾರೆ. ಎಲ್ಲರೂ ಸಹ ಬಂದು ಚೆನ್ನಾಗಿ ಕಲಿತು ಪೋಷಕರಿಗೂ ಸಹ ಸಂತೋಷ ಉಂಟು ಮಾಡಿದ್ದಾರೆ, ನಮಗೂ ಸಹ ಖುಷಿ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್. ಎಲ್ಲ ವಿದ್ಯಾರ್ಥಿಗಳು ಸಹ ನಾನು ಒನ್ಸ್ ಅಗೈನ್ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಷ್ಟು ದಿನ ನಮ್ಮ ದೊಡ್ಡಬಳ್ಳಾಪುರಲ್ಲಿ ಸಿ ಇ ಟಿ ಕೋಚಿಂಗು, ನೀಟ್ ಕೋಚಿಂಗ್ ಇರಲಿಲ್ಲ. ನೀವು ನಿಮ್ಮ ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಪ್ರಚಾರ ನಡೀತಾ ಇದೆ. ಯಾವ ತರ ಕೋಚಿಂಗ್ ಕೊಡ್ತೀರಾ ಸರ್? ಈಗ ನಮ್ಮ ಕಾಲೇಜಲ್ಲಿ ಏನಾಗಿದೆ ಅಂದ್ರೆ ನಾವು ಆಲ್ಮೋಸ್ಟ್ ಒಂದೊಂದು ಡಿಪಾರ್ಟ್ಮೆಂಟ್ ಅಲ್ಲಿ 2-3 ಜನ ಸೀನಿಯರ್ ಫ್ಯಾಕಲ್ಟಿ ಮೆಂಬರ್ಸ್ ನ CET ನೀಟ್ ಕೋಚಿಂಗ್ ಮಾಡೋದಕ್ಕೆ ಅಂತ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಅವರು ಮಾಡ್ತಾ ಇದ್ದಾರೆ. ಪ್ಲಸ್ ಬೆಂಗಳೂರಿಂದ ಒಂದು ಟೀಮ್ ಕರೆಸಿ ಈಗ ಲಾಸ್ಟ್ ಇಯರ್ ಇಂದ ಅಪ್ಡೇಟ್ ಮಾಡ್ತಾ ಇದೀವಿ ಅದನ್ನ. ಅವರು ಸಹ ಬಂದು ಅವರ್ ಬೇಸಿಸ್ ಅಲ್ಲಿ ನಮಗೆ CET ನೀಟ್ ಕೋಚಿಂಗ್ ಮಾಡ್ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇಯರ್ ಇಂದ 100% ಹೇಳ್ತೀನಿ ಸರ್, ನಾನು ಒಳ್ಳೆ ರ್ಯಾಂಕ್ಸ್ ನಾನು ಜಿಲ್ಲೆಯಲ್ಲೇ ಕೊಡ್ತೀನಿ. CET ನೀಟ್ ಅಲ್ಲಿ JEE ಮೇನ್ಸ್ ಅಲ್ಲಿ ಪಕ್ಕಾ ಕೊಡ್ತೀವಿ ಸರ್, ಅದರಲ್ಲಂತೂ ಡೌಟೇ ಇಲ್ಲ. ಈಗ ಶ್ರೀವಾಣಿ PU ಕಾಲೇಜಲ್ಲಿ ವಿದ್ಯಾರ್ಥಿಗಳು ಅಡ್ಮಿಷನ್ ಪಡಿಬೇಕಾದ್ರೆ ಯಾವ ಥರ ಬರಬೇಕು ಇಲ್ಲಿಗೆ? ಸೊ ಅವ್ರು ಏನಿಲ್ಲ ಸರ್, 10th ಪಾಸ್ ಆಗ್ತಿದ್ದಂಗೆ ಅವರು ಒಂದು ಮೆಂಟಲ್, ನಾನು ಇಲ್ಲಿ ಡಿಸಿಪ್ಲಿನಾಗಿ ಓದ್ತೀನಿ, ರೆಗ್ಯುಲರಾಗಿ ಹೋಗ್ತೀನಿ ಕಾಲೇಜ್ಗೆ, ನಾನು ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ನನ್ನ ಮನಸ್ಸನ್ನು ಕೊಡಲ್ಲ, ನಾನು ಅಚ್ಚುಕಟ್ಟಾಗಿ ಓದೋದಕ್ಕೆ ನಾನು ಹೋಗ್ತಿದ್ದೀನಿ ಕಾಲೇಜ್ಗೆ ಅಂತ ಬರ್ಬೇಕು ಸರ್. ಇಲ್ಲಿ ಆಬ್ಸೆಂಟ್ ಆಗಬಾರ್ದು, ರೆಗ್ಯುಲರಾಗಿ ಬರಬೇಕು. ಯಾವುದೇ ವಿದ್ಯಾರ್ಥಿ ರೆಗ್ಯುಲರಾಗಿ ಬಂದರೆ, ನಾವು ಶಿಸ್ತನ್ನು ಒಳಪಡಿಸ್ಕೊಂಡ್ರೆ ಮಕ್ಕಳು ಡೆಫಿನೆಟಾಗಿ ಹೇಳ್ತೀನಿ, ಆ ಪೋಷಕರ ಸಹಕಾರದಿಂದ ನಾವು ಒಳ್ಳೆ ರಿಸಲ್ಟ್ ಅಂತೂ ಕೊಡ್ತೀವಿ ಸರ್. ಯಾಕೆಂದರೆ ಎಂಥ ದಡ್ಡ ವಿದ್ಯಾರ್ಥಿ ಇದ್ರೂ ಸಹ ನಾವು ಅವ್ರನ್ನ ರಿಜೆಕ್ಟ್ ಮಾಡಲ್ಲ. ಆ ದಡ್ಡ ವಿದ್ಯಾರ್ಥಿನ ಇಂಪ್ರೂವ್ ಮಾಡುವಂಥ ನಾವು ಕೆಲಸನ ಮಾಡ್ತಾ ಇದ್ದೀವಿ. ನಮ್ಮ ಸ್ಟಾಫ್ ಅದನ್ನು ಮಾಡ್ತಾ ಇದೆ. ನಮ್ಮ ಸ್ಟಾಫ್ ಯಾವ ರೀತಿ ಡೆಡಿಕೇಟ್ ಮಾಡ್ತಾ ಇದೆ ಅಂದರೆ, ಅವ್ನು ದಡ್ಡ ಅಂತ ನಾವು ರಿಜೆಕ್ಟ್ ಮಾಡ್ತಾ ಇಲ್ಲ. ಆ ದಡ್ಡ ವಿದ್ಯಾರ್ಥಿ ಹತ್ರನೂ ಡಿಸ್ಟಿಂಕ್ಷನ್ ಬರ್ಸೋದಕ್ಕೆ ಟ್ರೈ ಮಾಡ್ತೀವಿ. ಬಟ್ ಆ ವಿದ್ಯಾರ್ಥಿಯ ಪೋಷಕರು ನಮಗೆ ಸಹಕರಿಸ್ಬೇಕು ಸರ್. ಆಮೇಲೆ 10th ಅನಂತರ 10ನೇ ತರಗತಿ ಮುಗಿದ ನಂತರ ವಿದ್ಯಾರ್ಥಿಗಳು ಯಾವ ಕೋರ್ಸ್ ತಗೊಂಡ್ರೆ ಅವರಿಗೆ ಒಳ್ಳೆಯದು? ಎಸ್ ಸರ್. ಈಗ ತುಂಬ ಅವನಿಗೆ ಮ್ಯಾಥ್ಸ್ ಚೆನ್ನಾಗಿದ್ದಾನೆ ಅಂದರೆ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ, ಅವ್ರು ಸೈನ್ಸ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಅದರಲ್ಲಿ ಅವರು ಸೈನ್ಸ್ ಅಂದರೆ ಆಲ್ಮೋಸ್ಟ್ ಈಗ ಫಿಸಿಕ್ಸ್ ಇರ್ಬೋದು, ಅದರಲ್ಲಿ ಮ್ಯಾಥ್ಸ್ ಮ್ಯಾಕ್ಸಿಮಮ್ ಇರುತ್ತೆ, ಕೆಮಿಸ್ಟ್ರಿಲೂ ಬರುತ್ತೆ, ಕಂಪ್ಯೂಟರ್ ಸೈನ್ಸಲ್ಲಿ ಬರುತ್ತೆ, ಇನ್ನು ಮ್ಯಾಥ್ಸ್ ಒಂದು ಸಬ್ಜೆಕ್ಟೇ ಇರುತ್ತೆ. ಹಾಗಾಗಿ ಮ್ಯಾಥ್ಸಲ್ಲಿ ಸ್ಟ್ರಾಂಗ್ ಇದ್ದಾನೆ ಸ್ಟೂಡೆಂಟು ಅಂದರೆ ಡೆಫಿನೆಟಾಗಿ ಅವ್ರು ಸೈನ್ಸ್ ತೊಗೊಂಡ್ರೆ ಒಳ್ಳೆಯದು. ಯಾಕೆಂದರೆ ನೆಕ್ಸ್ಟ್ ಅವರು ಇಂಜಿನಿಯರಿಂಗ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಅಥವಾ ಮೆಡಿಕಲ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಆಯುರ್ವೇದಿಕ್ ಮೆಡಿಸಿನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ಅಥವಾ ಆಯುರ್ವೇದಿಕ್ ಮೆಡಿಸಿನ್ ಆದಮೇಲೆ BDS ಇದೆ, ಡೆಂಟಲ್ ಡಾಕ್ಟರ್ ಆಗ್ಬೋದು, ವೆಟನರಿ ಸೈನ್ಸ್ ಇರ್ಬೋದು, ಅಗ್ರಿಕಲ್ಚರ್ ಸೈನ್ಸು, ಹಾರ್ಟಿಕಲ್ಚರು, ಫಿಶರೀಸು, ಸೆರಿಕಲ್ಚರು, ಡೈರಿ ಟೆಕ್ನಾಲಜಿ, BSc ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟು. ವಿ ಹ್ಯಾವ್ ಡಿಫ್ರೆಂಟ್ ಕೋರ್ಸಸ್. ಸೊ ಈ ಎಲ್ಲ ಕೋರ್ಸ್ಗೂ ಅವ್ರು ಸೇರ್ಕೋಬೋದು, ಅಪರ್ಚುನಿಟೀಸ್ ಇದೆ. ಇಲ್ಲ ನಾನು BSc ಮಾಡಿ MSc ಮಾಡಿ ಲೆಕ್ಚರ್ ಆಗ್ತೀನಿ, ಸೈಂಟಿಸ್ಟ್ ಆಗ್ತೀನಿ ಅಂದರೂ ಅದಕ್ಕೂ ಅವಕಾಶ ಇದೆ, ಲಾಯರ್ ಆಗ್ಬೋದು, ತುಂಬ ಅಪರ್ಚುನಿಟೀಸ್ ಇದೆ. ದೆನ್ ಕಾಮರ್ಸಿಗೆ ಬಂದ್ರಂತೂ ಅಲ್ಲೂ ಸಹ ಇಲ್ಲಿ ಕಾಮರ್ಸ್ ಸೈನ್ಸ್ ಅಂತ ವ್ಯತ್ಯಾಸ ಇಲ್ಲ ಸರ್. ಯಾವುದೇ ವಿದ್ಯಾರ್ಥಿ ಅವ್ರಿಗೆ ಇಂಟ್ರೆಸ್ಟ್ ಇರೋ ಫೀಲ್ಡನ್ನು ಸೆಲೆಕ್ಟ್ ಮಾಡಬೇಕು. ನನಗೆ ಮ್ಯಾಥ್ಸ್ ಸ್ವಲ್ಪ ಕಷ್ಟ ಆಗ್ತಿದೆ ಅಂದರೆ ಕಾಮರ್ಸಿಗೆ ಬರ್ಬೋದು. ಬಟ್ ಹಂಗನ್ಬಿಟ್ಟು ಏನು ಮ್ಯಾಥ್ಸ್ ಬರದೇ ಇರೋರೇ ಕಾಮರ್ಸ್ಗೆ ಹೋಗ್ಬೇಕಂತ ಏನಿಲ್ಲ. ಮ್ಯಾಥ್ಸ್ ಚೆನ್ನಾಗಿ ಬರೋರು ಕಾಮರ್ಸಿಗೆ ಬರ್ಬೋದು, ಅವ್ರ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಕಾಮರ್ಸ್ಗೆ ಬಂದರೆ ಅಪರ್ಚುನಿಟೀಸ್ ಅಲ್ಲೂ ಸಹ ತುಂಬ ಕಾಯ್ತಾ ಇದೆ. ಆಫ್ಟರ್ ಅವರು PUC ಕಾಮರ್ಸ್ ಆದಮೇಲೆ BCom ಇದೆ, BBA ಇದೆ, BHM ಇದೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಇದೆ, ಇಲ್ಲ BCA ಮಾಡಿಕೊಂಡು ಅವರು MCA ಮಾಡ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಥರನೂ ಹೋಗ್ಬೋದು, MBA ಮಾಡಿಕೊಂಡು ಕಂಪ್ನಿ ಸೈಡ್ ಹೋಗ್ಬೋದು, ಇಲ್ಲ CA ಟ್ರೈ ಮಾಡ್ಬೋದು, ಆಡಿಟರ್ ಆಗ್ಬೋದು, LLB ಮಾಡ್ಬೋದು. ಡಿಫ್ರೆಂಟ್ ಬ್ರಾಂಚಸ್ ಇದೆ ಅದರಲ್ಲೂ ಸಹ ವೆರೈಟೀಸ್ ಆಫ್ ಅಪರ್ಚುನಿಟೀಸ್ ಆರ್ ದೇರ್. ಬ್ಯಾಂಕಿಂಗ್ ಹೋಗ್ಬೋದು, ಬ್ಯಾಂಕಿಂಗ್ ಸೆಕ್ಟರ್, ರೈಲ್ವೆ ಸೆಕ್ಟರ್, ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಆಗ್ಬೋದು, ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸ್ ಆಗ್ಬೋದು, ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಹೋಗ್ಬೋದು. ಎಲ್ಲಿ ಡಿಫ್ರೆಂಟ್ ಅಪರ್ಚುನಿಟೀಸ್ ಅವ್ರಿಗೂ ಸಹ ಇದೆ. ಕಾಮರ್ಸ್ ಇರಲಿ, ಸೈನ್ಸ್ ಇರಲಿ, ಒಬ್ಬ ವಿದ್ಯಾರ್ಥಿ ಅವ್ನಿಗೆ ಇಂಟ್ರೆಸ್ಟ್ ಇರುವಂಥ ಒಂದು ಕೋರ್ಸನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಬರ್ತಾರೆ ಕೆಲವು ಸ್ಟೂಡೆಂಟ್ಸು, ನನ್ನ ಫ್ರೆಂಡ್ ಸೈನ್ಸ್ ತೊಗೊಂಡು ನನಗೂ ಸೈನ್ಸ್ ಕೊಡಿ, ನನ್ನ ಫ್ರೆಂಡ್ ಕಾಮರ್ಸ್ ತೊಗೊಂಡು ನನಗೂ ಕಾಮರ್ಸ್ ಕೊಡಿ ಅಂತ ಕೇಳ್ತಾರೆ. ಅದು ಸರಿಯಲ್ಲ. ಅವನ ಜೀವನನ ಅವನು ಕರೆಕ್ಟಾಗಿ ಡಿಸೈಡ್ ಮಾಡಬೇಕು. ನಾನು ಇದನ್ನು ಮಾಡ್ತೀನಿ, ನಾನು ಬ್ಯಾಂಕಿಂಗಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಕಾಮರ್ಸೇ ತೊಗೋಬೇಕು. ಅವ್ನ ಪರ್ಸೆಂಟೇಜ್ ನೋಡಬಾರ್ದು. ನಾನು ಹೈಯೆಸ್ಟ್ ಪರ್ಸೆಂಟ್ ಇದೆ, ನನಗೆ ಬ್ಯಾಂಕಲ್ಲಿ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಇಷ್ಟ ಇದೆ, ಹಾಗಾದರೆ ಕಾಮರ್ಸ್ ಓದ್ತೀನಿ ಅಥವಾ ಸೈನ್ಸ್ ಓದ್ತೀನಿ ಆ ಥರ ಮಾಡಬಾರ್ದು. ಬ್ಯಾಂಕಲ್ಲಿ ಕೆಲಸ ಮಾಡಬೇಕು ಅನ್ನೋ ಇಷ್ಟ ಇದೆಯಾ, ಕಾಮರ್ಸ್ ತೊಗೋಬೇಕು. ಇಂಜಿನಿಯರ್ ಆಗಬೇಕು ಅಂತ ಇಷ್ಟ ಇದೆಯಾ, ಸೈನ್ಸ್ ತೊಗೋಬೇಕು. ಇಲ್ಲ ನಾನು ಲೆಕ್ಚರರ್ ಆಗಬೇಕು ಸೈನ್ಸಲ್ಲಿ ಅಂತಿದೆಯಾ, ಸೈನ್ಸ್ ತೊಗೊಳ್ರಿ. ಇಲ್ಲ ಕಾಮರ್ಸಲ್ಲಿ ಲೆಕ್ಚರರ್ ಆಗಬೇಕಾ, ಕಾಮರ್ಸ್ ತೊಗೊಳ್ರಿ. ಇಲ್ಲ ನಾನು ಕಾಮರ್ಸ್ ನೆಕ್ಸ್ಟ್ ನಾನು ಯಾವುದು ಆಡಿಟರ್ ಆಗಬೇಕು ಅಂತಿದೆ, ಕಾಮರ್ಸ್ ತೊಗೊಳ್ಳಿ. ಫಸ್ಟ್ ಫಿಕ್ಸ್ ಮಾಡಬೇಕು ಇಲ್ಲಿ ಗೋಲ್ನ. ಯಾಕೆಂದರೆ ಇಲ್ಲಿ ನಮ್ಮ ಪ್ರೊಫೆಷನ್ ಫಿಕ್ಸ್ ಆಗುತ್ತೆ PUCಯಲ್ಲಿ. SSLC ನಂತರ ನಾವು ಇಲ್ಲಿ PUC ಜಾಯ್ನ್ ಆಗಬೇಕಾದ್ರೆ PUC ಆದ ನಂತರ ನಿಮ್ಮ ಪ್ರೊಫೆಷನ್ ಫಿಕ್ಸ್ ಆಗೋದ್ರಿಂದ ತುಂಬ ಕರೆಕ್ಟಾಗಿ ಡಿಸೈಡ್ ಮಾಡಬೇಕು. ಯಾರೋ ಫ್ರೆಂಡ್ ತೊಗೊಂಡಿದ್ದಾರೆ ಅಂತ ಡಿಸೈಡ್ ಮಾಡಬೇಡಿ. ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ 10th ಪಾಸ್ ಆಗ್ತಿರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಇದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಯಾರೋ ನೀವು ಫ್ರೆಂಡ್ ತೊಗೊಂಡಿದ್ದಾರೆ ಅಂತ ನಿಮ್ಮ ಭವಿಷ್ಯನ ನೀವು ಹಾಳು ಮಾಡ್ಕೋಬೇಡಿ. ನಿಮ್ಮ ಕೆಪಾಸಿಟಿ ನೋಡಿ.
ನನಗೆ ಮ್ಯಾಥ್ಸ್ ತುಂಬ ಕಷ್ಟ ಇದೆ, ನನ್ನ ಫ್ರೆಂಡ್ ಸೈನ್ಸ್ ತೊಗೊಂಡ್ರೆ ನೀವು ಸೈನ್ಸ್ ತೊಗೋಬೇಡ್ರಿ. ನಿಮಗೆ ಮ್ಯಾಥ್ಸ್ ಕಷ್ಟ ಇದೆ ಅಂದರೆ ಕಾಮರ್ಸ್ ತೊಗೊಳ್ಳಿ, ಕಾಮರ್ಸಲ್ಲೂ ಅಪರ್ಚುನಿಟೀಸ್ ಇದೆ. ಸೊ ನೀನು 60% ಇದ್ರೂ ಸಹ ಕಾಮರ್ಸಲ್ಲಿ ಒಳ್ಳೆ ಪರ್ಸೆಂಟೇಜ್ ತೊಗೋತೀಯಾ, ಸೈನ್ಸಿಗೆ ಬಂದು ಏನಾಗ್ತೀವಿ ಫೇಲ್ ಆಗೋ ಚಾನ್ಸ್ ಇರುತ್ತೆ, ಇಲ್ಲ ಸೆಕೆಂಡ್ ಕ್ಲಾಸ್ ತೊಗೋದ್ರೆ ಜಸ್ಟ್ ಫಸ್ಟ್ ಕ್ಲಾಸ್ ತೊಗೋಬೋದು, ಏನು ಯೂಸ್ ಆಗಲ್ಲ. ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಇರುವಂಥ ಫೀಲ್ಡ್ ನೀವು ಹೋಗಿ ಅದರಲ್ಲಿ ನೀವು ಅಚೀವ್ ಮಾಡಿ. ಇವತ್ತೇನಿದ್ರೂ ಒಳ್ಳೆ ಪರ್ಸೆಂಟೇಜ್ ಇರಬೇಕು, ಒಳ್ಳೆ ಟ್ಯಾಲೆಂಟ್ ಇರಬೇಕು, ಮುಂದೆ ನಾವು ಸರ್ವೈವ್ ಆಗಬೇಕು ಅಂದರೆ. ಸೊ ಯಾವುದೇ ಫ್ರೆಂಡ್ಸನ್ನು ನೋಡಿ ನೀವು ಕೋರ್ಸನ್ನು ಸೆಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಇವಾಗ PUC ಮುಗಿದು ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಏನು ಸೂಚನೆ ಕೊಡ್ತೀರಾ? ಆಮೇಲೆ 10th ಪಾಸ್ ಆಗಿ PUC ಬರೋ ವಿದ್ಯಾರ್ಥಿಗಳಿಗೆ ಏನು ಸಲಹೆ ಸೂಚನೆಗಳು ನೀಡ್ತೀರಾ? ಏನಿಲ್ಲ ಸರ್, ಈಗ ದ್ವಿತೀಯ PUC ಮುಗಿಸಿ ಹೋಗ್ತಿರೋಂಥ ಸ್ಟೂಡೆಂಟ್ಸ್ ನಾನು ಹೇಳೋದೇನು ಅಂದರೆ, ಇದೇ ರೀತಿ ಮುಂದೆ ಏನು ಅಚೀವ್ ಮಾಡ್ತಾ ಇದ್ದೀರಾ ಅದೇ ರೀತಿ ಮುಂದೆ ಸಹ ಅವರ ಪ್ರೊಫೆಷನಲ್ ಕೋರ್ಸ್ ಇರ್ಬೋದು ಅಥವಾ ಡಿಗ್ರಿ ಕೋರ್ಸಸ್ ಇರ್ಬೋದು, ಅಲ್ಲೂ ಸಹ ಅಚೀವ್ ಮಾಡಿ. ಯಾಕೆಂದರೆ ಈಗ ನೆಕ್ಸ್ಟ್ ಅವ್ರದ್ದು ಇರೋದು ಇನ್ನೊಂದೇ ಘಟ್ಟ, ನೆಕ್ಸ್ಟ್ ಜಾಬ್ ಹೊರಟ್ಬಿಡ್ತಾರೆ. ಸೊ ಪ್ರೊಫೆಷನ್ ಫಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲೂ ಸಹ ಡಿಸಿಪ್ಲಿನ್ಡ್ ಆಗಿ ಅವರು ತುಂಬ ಚೆನ್ನಾಗಿ ಓದಿ ಒಂದು ಅಚೀವ್ಮೆಂಟನ್ನು ಮಾಡಿಕೊಂಡು ಅವರ ಪೋಷಕರಿಗೆ ಒಂದು ಹೆಸರು ತಂದುಕೊಡ್ಬೇಕು. ಅವ್ರು ಓದಿದಂಥ ವಿದ್ಯಾಸಂಸ್ಥೆಗಳಿಗೆ ಹಾಗೂ ಆ ಊರಿಗೆ, ನಮ್ಮ ದೊಡ್ಡಬಳ್ಳಾಪುರಕ್ಕೆ ಒಂದು ಕೀರ್ತಿ ತಂದುಕೊಡ್ಬೇಕು ಅಂತ ಅವ್ರ ಹತ್ರ ಕೇಳ್ಕೊಳ್ತೀನಿ. ಹಾಗೆ SSLC ವಿದ್ಯಾರ್ಥಿಗಳು, ಈಗ ನೀವು ಕಾಲೇಜಿಗೆ ಬರ್ತಿರೋದ್ರಿಂದ ನಮಗೆ ಕಂಪ್ಲೀಟ್ ಫ್ರೀ ಆದ್ವಿ ಅನ್ನೋ ಮೆಂಟಾಲಿಟಿ ಇಲ್ಲವೇ ಇಲ್ಲ. ಈಗ ತುಂಬ ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ. PUC ಬಂದಾಗ ಸಿಕ್ಕಾಪಟ್ಟೆ ರೆಸ್ಪಾನ್ಸಿಬಿಲಿಟಿ ನಿಮ್ಮ ತಲೆ ಮೇಲೆ ಕೂತ್ಕೊಳ್ಳುತ್ತೆ. ಈಗ ಈ PUCಯಲ್ಲಿ ಏನಾದರೂ ನೀವು ಕಾಲೇಜ್ ಲೈಫ್ ಇದು ನನಗೆ ಎಂಜಾಯ್ ಮಾಡೋದಕ್ಕೆ ಕಾಲೇಜ್ ಅಂತ ಅಂದ್ಕೊಂಡ್ರೆ ಡೆಫಿನೆಟ್ ಆಗಿ ನೀವೇನು ಅಚೀವ್ ಮಾಡೋಕ್ಕಾಗಲ್ಲ. ಈ 2 ವರ್ಷ ನೀವು ಚೆನ್ನಾಗಿ ಓದಿದೆ ಆದರೆ ನಿಮ್ಮ ಪ್ರೊಫೆಷನ್ ಫಿಕ್ಸ್ ಮಾಡ್ಕೊಳ್ಳಿ, ಡೆಫಿನೆಟ್ ಆಗಿ ನೀವು ತುಂಬ ಚೆನ್ನಾಗಿರ್ತೀರಾ. ಎಂಜಾಯ್ಮೆಂಟ್ಗೆ ಯಾವತ್ತೇ ಕಾರಣಕ್ಕೂ PUCಯಲ್ಲಿ ನೀವು ಟೈಮನ್ನು ಕೊಡಬಾರ್ದು. ಈ 2 ವರ್ಷ ಚೆನ್ನಾಗಿ ಓದಿದ್ದೆ ಆದರೆ ನೀವು ಜೀವನದಲ್ಲಿ ಹೇಳ್ತೀನಿ ಸಕ್ಸಸ್ಸನ್ನು ರೀಚ್ ಆಗೇ ಆಗ್ತೀರಾ. ನನ್ನ ಹೆಸರು ತಾರುಣ್ಯ. ನಾನು ಶ್ರೀವಾಣಿ PU ಕಾಲೇಜಲ್ಲಿ ದ್ವಿತೀಯ PUC ಮುಗಿಸಿದ್ದೇನೆ. ನನಗೆ 98% ಬಂದಿದೆ. ಈ ಕಾಲೇಜಿಗೆ ಒಳ್ಳೆಯ ಹೆಸರು ತಂದು ಕೊಟ್ಟಿದ್ದೇವೆ. ಈ ಕಾಲೇಜು ತಾಲೂಕಿಗೆ ನಂಬರ್ 1 ಕಾಲೇಜಾಗಿ ನನಗೆ ತಾಲೂಕಿಗೆ ಮೊದಲನೇ ಸ್ಥಾನ ಪಡೆದು ರಾಜ್ಯಕ್ಕೆ 9ನೇ ರ್ಯಾಂಕ್ ಪಡೆದಿದ್ದೇನೆ. ಈ ಕಾಲೇಜು ಎಲ್ಲ ಕಾಲೇಜ್ ಥರ ತುಂಬಾ ಒಳ್ಳೆಯ ಶಿಕ್ಷಕರಿದ್ದಾರೆ. ಎಷ್ಟು ಸಲ ಡೌಟ್ ಕೇಳಿದ್ರು ಹೇಳುವಂಥ ಶಿಕ್ಷಕರಿದ್ದಾರೆ. ಮತ್ತು ಎಂಥ ಫೇಲ್ ಆಗೋ ವಿದ್ಯಾರ್ಥಿಗಳನ್ನು ಸಹ ಪಾಸ್ ಮಾಡಿ ಕಳಿಸೋವಂಥ ಶಿಸ್ತಿದೆ ಇಲ್ಲಿ ಈ ಕಾಲೇಜಿಗೆ ಬಂದವ್ರಿಗೆಲ್ಲ ಶಿಸ್ತು, ಸಂಯಮ ಎಲ್ಲ ಕಳಿಸಿಕೊಡ್ತಾರೆ. ನನ್ನ ಹೆಸರು ಇದ್ದುಶ್ರೀ. ನಾನು ಸೈನ್ಸ್ ವಿಭಾಗದಲ್ಲಿ 97% ತೆಗೆದು ಸ್ಟೇಟ್ಗೆ 13th ರ್ಯಾಂಕ್ ಬಂದಿದ್ದೀನಿ. ಇದಕ್ಕೆ ಮೇನ್ ರೀಸನ್ ಅಂದರೆ ನನ್ನ ಪೇರೆಂಟ್ಸ್ ಹಾಗೂ ನನ್ನ ಕಾಲೇಜ್ ಟೀಚರ್ಸ್ ನಂಗೆ ತುಂಬ ಎಂಕರೇಜ್ ಮಾಡಿದ್ದಾರೆ. ಹಾಗೆ ಅವರು ಸಿಲೆಬಸ್ನ ಟೈಮ್ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಅದಕ್ಕಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾಲೇಜಲ್ಲಿ ಎಲ್ಲ ಸಿಲೆಬಸ್ ಟೈಮ್ಗೆ ಕರೆಕ್ಟಾಗಿ ಕಂಪ್ಲೀಟ್ ಮಾಡೋದಿರ್ತೀರ. ಮಾಕ್ ಟೆಸ್ಟ್ ಕೂಡ ಕೊಡ್ತಾನೆ ಇರ್ತಾರೆ. ವೀಕ್ಲಿ ಒನ್ಸ್ ಮಾಕ್ ಟೆಸ್ಟ್ ಇರುತ್ತೆ. ಹಾಗೆ ಅದ್ರ ರಿಸಲ್ಟ್ ಕೂಡ ಅನೌನ್ಸ್ ಮಾಡ್ತಾರೆ, ರ್ಯಾಂಕಿಂಗ್ ಕೊಡ್ತಾರೆ. ಇದರಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ಆ್ಯಂಡ್ ಟೀಚರ್ಸ್ ನಾವು ಎಷ್ಟು ಡೌಟ್ ಕೇಳಿದ್ರು ಬೇಜಾರು ಮಾಡ್ಕೊಂಡ್ರೆ ಹೇಳ್ಕೊಡ್ತಾರೆ. ಅವ್ರು ಎಕ್ಸ್ಪ್ಲೈನ್ ಮಾಡೋದು ರೀತಿ ತುಂಬ ಚೆನ್ನಾಗಿರುತ್ತೆ. ಅದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ದೊಡ್ಡಬಳ್ಳಾಪುರದಲ್ಲಿ ಇಂಥ ಕಾಲೇಜ್ ಇರೋದು ನಮ್ಮೆಲ್ಲರಿಗೂ ಒಳ್ಳೆ ಆಪರ್ಚುನಿಟಿನೇ ಹೌದು. ನನ್ನ ಹೆಸರು ಜೀವನ್. ನನಗೆ 583 ಬಂದಿದೆ, 97% ಸ್ಟೇಟ್ಗೆ 15th ರ್ಯಾಂಕು. ನಾನು ಓದಿರೋ ಶ್ರೀವಾಣಿ ಕಾಲೇಜಲ್ಲಿ ನನಗೆ ಒಳ್ಳೆ ಮಾರ್ಕ್ಸ್ ಬಂದಿದೆ. ಇರೋ ಶಿಕ್ಷಕರು ತುಂಬ ಸಹಾಯ ಮಾಡ್ತಾರೆ. ಯಾವುದೇ ಡೌಟ್ ಇದ್ದರೂ ಸಹ ಏನು ಭಯಬಿಲ್ಲದೆ ಕೇಳಿದ್ರು ಎಲ್ಲ ಸಹ ಕರೆಕ್ಟಾಗಿ ಹೋಗ್ಬಿಡ್ತಾರೆ. ದೊಡ್ಡಬಳ್ಳಾಪುರದಲ್ಲಿ ಇಂಥ ಒಳ್ಳೆ ಕಾಲೇಜ್ ಇರೋದು ನಮ್ಮೆಲ್ಲರ ಅದೃಷ್ಟ ಅಂತ ಹೇಳ್ಬೋದು. ಯಾಕಂದರೆ ಈ ಥರ ಕಾಲೇಜ್ ಇರಲಿಲ್ಲ. ಅದಕ್ಕೆ ನಮ್ಮ ಟೀಚರ್ಸ್ ಯಾವುದೇ ಕಾರಣಕ್ಕೂ ಏನು ಎಲ್ಲ ಒಳ್ಳೆ ಮಾತುಗಳು ಹೇಳಿ ನಮಗೆಲ್ಲ ಒಳ್ಳೆಯದಾಗಿ ಹೋಗ್ತಾರೆ. ನನ್ನ ಹೆಸರು ತೇಜಶ್ರೀ RM. ನಾನು ಶ್ರೀವಾಣಿ ಪದವಿ ಪೂರ್ವ ಕಾಲೇಜಲ್ಲಿ ನಾನು ದ್ವಿತೀಯ PUCನ ಮುಗಿಸಿದ್ದೀನಿ. ಒಳ್ಳೆ ಪರ್ಸೆಂಟೇಜ್ ಜೊತೆಗೆ ಪಾಸ್ ಕೂಡ ಆಗ್ತೀನಿ. ಸೊ ಇಂಥ ಒಂದು ಕಾಲೇಜ್ ನನಗೆ ದೊಡ್ಡಬಳ್ಳಾಪುರದಲ್ಲಿ ಸಿಕ್ಕಿದ್ದು ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಎಲ್ಲೂ ಜಾಸ್ತಿ ಟ್ರಾವೆಲ್ ಮಾಡ್ದಿರಾ ನಮಗೆ ಹತ್ರವಾಗಿ ಸಿಕ್ಕಿ ಒಳ್ಳೆ ಪೋರ್ಷನ್ಸ್ ಎಲ್ಲ ಚೆನ್ನಾಗಿ ಮುಗಿಸ್ಕೊಟ್ಟಿದ್ದಾರೆ. ಹಾಗೆ ವೀಕ್ಲಿ ಮಾಕ್ ಟೆಸ್ಟ್ ಅಂತೂ ನಮ್ಗೆ ಖಂಡಿತ ಇರುತ್ತೆ. CET ಪೋರ್ಷನ್ಸ್ ಕೂಡ ಬೇರೆ ಕಡೆಯಿಂದ ಟೀಚರ್ಸ್ನೆಲ್ಲ ಕರೆಸಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಶಾರ್ಟ್ ಕಟ್ಸು ಅದೆಲ್ಲ ಹೇಳ್ಕೊಟ್ಟು ನಮ್ಗೆ CET ಸಹ ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನಾನೆಲ್ಲ ಟೀಚರ್ಸ್ಗೂ ಹಾಗೆ ನನ್ನ ಪೇರೆಂಟ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಶ್ರೀವಾಣಿ ಪದವಿ ಪೂರ್ವ ಕಾಲೇಜ್ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇರುವಂಥದ್ದು ನಮ್ಮ ಅದೃಷ್ಟ. ಹಾಗಾಗಿ ಮುಂದೆ ಬರೋ ಎಲ್ಲ ವಿದ್ಯಾರ್ಥಿಗಳು ಸಹ ಇದೊಂದು ಕಾಲೇಜ್ನ ಸೇರಿಕೊಂಡು ಒಳ್ಳೆ ಇಲ್ಲಿ ಕೊಡ್ತಿರೋಂಥ ಎಲ್ಲ ಫೆಸಿಲಿಟೀಸ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಎಜುಕೇಟ್ ಆಗಬೇಕು ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.